2026ರ G7 ಶೃಂಗಸಭೆಯನ್ನು ಯಾವ ದೇಶವು ಆಯೋಜಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್. ಎರಡನೇ ಪ್ರಶ್ನೆ, ವಿಶ್ವ ಬ್ಯಾಂಕ್ನಲ್ಲಿ ಭಾರತದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಆಪ್ಷನ್ ಸಿ ನೀಲಕಂಠ ಮಿಶ್ರಾ. ಮೂರನೆಯ ಪ್ರಶ್ನೆ, ಜೂನ್ 2026ರಲ್ಲಿ ಉತ್ತರ ಪ್ರದೇಶದ ಯಾವ ತಾಣವನ್ನು ಅಧಿಕೃತವಾಗಿ ಭಾರತದ 100ನೇ ರಾಮ್ಸರ್ ತಾಣ ಎಂದು ಘೋಷಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಜೈ ಪ್ರಕಾಶ್ ನಾರಾಯಣ್ ಪಕ್ಷಿಧಾಮ. ನಾಲ್ಕನೆಯ ಪ್ರಶ್ನೆ, ಮೇ 2026ರಲ್ಲಿ ಬಿಡುಗಡೆಯಾದ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತವು ಯಾವ ಶ್ರೇಯಾಂಕವನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 78ನೇ ಸ್ಥಾನ. ಐದನೆಯ ಪ್ರಶ್ನೆ, ಮೇ 2026ರಲ್ಲಿ ಯಾವ ರಾಜ್ಯದ ಸಚಿವ ಸಂಪುಟವು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯ ಕರಡನ್ನು ಅನುಮೋದಿಸಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಾಂ. ಆರನೇ ಪ್ರಶ್ನೆ, ಭಾರತೀಯ ಸೇನೆಯು ಯಾವ ದೇಶದೊಂದಿಗೆ ಸಿನ್ಬ್ಯಾಕ್ಸ್ 2026ರ ದ್ವಿಪಕ್ಷೀಯ ಮಿಲಿಟರಿ ಸಮರಾಭ್ಯಾಸವನ್ನು ನಡೆಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಬೋಡಿಯಾ. ಏಳನೆಯ ಪ್ರಶ್ನೆ, ಭಾರತದ ನೇತೃತ್ವದ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ IBCA-ನ 26ನೇ ಸದಸ್ಯ ರಾಷ್ಟ್ರವಾಗಲು ಯಾವ ದೇಶವು ಸಿದ್ಧವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾ. ಎಂಟನೆಯ ಪ್ರಶ್ನೆ, ಸ್ಟೇಟ್ ಆಫ್ ಇಂಡಿಯಾಸ್ ಡಿಜಿಟಲ್ ಎಕಾನಮಿ 2026ರ ವರದಿಯ ಪ್ರಕಾರ AI ಕೃತಕ ಬುದ್ಧಿಮತ್ತೆ ಕಾರ್ಯಕ್ಷಮತೆಯಲ್ಲಿ ಭಾರತದ ಜಾಗತಿಕ ಶ್ರೇಯಾಂಕ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 4ನೇ ಶ್ರೇಯಾಂಕ. ಒಂಬತ್ತನೆಯ ಪ್ರಶ್ನೆ, ಜೂನ್ 2026ರ ತಿಂಗಳ FIDE ಟಾಪ್ 10 ಶ್ರೇಯಾಂಕದಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಚೆಸ್ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಅರ್ಜುನ್ ಎರಿಗೈಸಿ. ಹತ್ತನೆಯ ಪ್ರಶ್ನೆ, 2026ರ ವಿಶ್ವ ಪರಿಸರ ದಿನದ ಅಧಿಕೃತ ಧ್ಯೇಯವಾಕ್ಯ ಏನು? ಆಪ್ಷನ್ ಸಿ ಸರಿಯಾದ ಉತ್ತರ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್.